ವೆಟ್ ವ್ಯಾಕ್ಯೂಮ್ ಕ್ಲೀನಿಂಗ್. ಹೋಟೆಲ್ನಲ್ಲಿ ಯಾವುದಾದರೂ ಕಾರಣದಿಂದ ನೆಲದ ಮೇಲೆ ನೀರು ಅಥವಾ ಬೇರೆ ಯಾವುದೇ ದ್ರವ ಪದಾರ್ಥ ಚೆಲ್ಲಿದರೆ ತಕ್ಷಣ ಅದನ್ನು ಸ್ವಚ್ಛಗೊಳಿಸುವುದು ಅಗತ್ಯವಾಗಿರುತ್ತದೆ. ಇದರಿಂದ ಹೋಟೆಲ್ ಸ್ವಚ್ಛವಾಗಿ ಅಚ್ಚುಕಟ್ಟಾಗಿರುತ್ತದೆ ಮತ್ತು ಯಾರಾದರೂ ಕಾಲು ಜಾರಿ ಬೀಳುವುದರಿಂದ ಉಂಟಾಗುವ ಅಪಘಾತಗಳನ್ನು ಸಹ ತಡೆಯಬಹುದು. ವೆಟ್ ವ್ಯಾಕ್ಯೂಮ್ ಕ್ಲೀನರ್ ಯಂತ್ರದ ಸಹಾಯದಿಂದ ನೀರು ಅಥವಾ ದ್ರವ ಪದಾರ್ಥವನ್ನು ಹೀರಿಕೊಂಡು ನೆಲವನ್ನು ಸ್ವಚ್ಛಗೊಳಿಸಲಾಗುತ್ತದೆ. ಇದನ್ನು ವೆಟ್ ವ್ಯಾಕ್ಯೂಮ್ ಕ್ಲೀನಿಂಗ್ ಎಂದು ಕರೆಯಲಾಗುತ್ತದೆ. ವೆಟ್ ವ್ಯಾಕ್ಯೂಮ್ ಕ್ಲೀನಿಂಗ್ ಮಾಡಲು ಬಳಸುವ ವಸ್ತುಗಳು ಈ ರೀತಿ ಇದೆ. ವೆಟ್ ವ್ಯಾಕ್ಯೂಮ್ ಕ್ಲೀನರ್. ವೆಟ್ ವ್ಯಾಕ್ಯೂಮ್ ಮಾಡುವ ಸಮಯದಲ್ಲಿ ಈ ವಿಷಯಗಳ ಬಗ್ಗೆ ಕಾಳಜಿ ವಹಿಸಿ. ವೆಟ್ ವ್ಯಾಕ್ಯೂಮ್ ಕ್ಲೀನಿಂಗ್ ಮಾಡುವಾಗ ದೇಹದ ಸಮತೋಲನ ಸರಿಯಾಗಿ ಇರಬೇಕು. ವೆಟ್ ವ್ಯಾಕ್ಯೂಮ್ ಕ್ಲೀನರ್ ಬಳಸುವ ಮೊದಲು ಅದನ್ನು ಬಳಸುವ ಸರಿಯಾದ ವಿಧಾನವನ್ನು ತಿಳಿದುಕೊಂಡಿರಬೇಕು. ಮಷೀನ್ನ ಯಾವುದಾದರೂ ವೈರ್ ತುಂಡಾಗಿದೆಯೇ ಎಂಬುದನ್ನು ಚೆಕ್ ಮಾಡಬೇಕು. ಸ್ವಿಚ್ ಆನ್ ಮಾಡುವ ಮೊದಲು ವೆಟ್ ವ್ಯಾಕ್ಯೂಮ್ ಕ್ಲೀನರ್ನ ಒಳಗೆ ಕೊಳೆ ಅಥವಾ ನೀರು ಇಲ್ಲವೆಂದು ಚೆಕ್ ಮಾಡಬೇಕು. ಒಂದು ವೇಳೆ ಇದ್ದರೆ ಅದನ್ನು ಸ್ವಚ್ಛಗೊಳಿಸಿ. ವ್ಯಾಕ್ಯೂಮ್ ಕ್ಲೀನರ್ನ ಪ್ಲಗ್ ಅನ್ನು ವಿದ್ಯುತ್ ಸಾಕೆಟ್ನಲ್ಲಿ ಹಾಕಿ ಸಾಕೆಟ್ ಸ್ವಿಚ್ ಆನ್ ಮಾಡಿ. ವೆಟ್ ವ್ಯಾಕ್ಯೂಮ್ ಕ್ಲೀನರ್ ಅನ್ನು ಸ್ಟಾರ್ಟ್ ಮಾಡಿದ ನಂತರ ಈ ರೀತಿ ಹೋಚ್ ಪೈಪ್ ಅನ್ನು ಹಿಡಿದುಕೊಂಡು ಮುಂದೆ ಹಿಂದೆ ಸ್ವಚ್ಛಗೊಳಿಸಿ. ಯಾವಾಗಲೂ ವ್ಯಾಕ್ಯೂಮ್ ಕ್ಲೀನರ್ನ ನಾಜಲ್ ಅನ್ನು ನೆಲಕ್ಕೆ ಒತ್ತಿ ಹಿಡಿದುಕೊಂಡು ಚಲಾಯಿಸಬೇಕು. ನೀರು ಪೂರ್ತಿಯಾಗಿ ಒಣಗುವ ತನಕ ನೆಲವನ್ನು ಸಂಪೂರ್ಣವಾಗಿ ವ್ಯಾಕ್ಯೂಮ್ ಮಾಡಬೇಕು. ನೀರು ಒಣಗಿದ ನಂತರ ವೆಟ್ ವ್ಯಾಕ್ಯೂಮ್ ಕ್ಲೀನರ್ ಅನ್ನು ಆಫ್ ಮಾಡಿ ಮತ್ತು ಪ್ಯಾಂಟ್ರಿಯಲ್ಲಿ ಸರಿಯಾಗಿ ಇಡಿ. ವೆಟ್ ವ್ಯಾಕ್ಯೂಮ್ ಕ್ಲೀನರ್ನಿಂದ ನೀರನ್ನು ಒಣಗಿಸುವುದರಿಂದ ನೀರು ಹರಡುವುದಿಲ್ಲ. ನೀರು ಬೇಗನೆ ಒಣಗುತ್ತದೆ ಮತ್ತು ನೆಲ ಚೆನ್ನಾಗಿ ಸ್ವಚ್ಛವಾಗುತ್ತದೆ. ನೀವು ಇದನ್ನು ಅಗತ್ಯವಾಗಿ ಪ್ರಯತ್ನ ಮಾಡಿ.